ನಮಸ್ತೆ ಸ್ನೇಹಿತರೆ, ನಾನು ಇನ್ನೊಂದು ವಿಡಿಯೋ ಸೀರೀಸ್ ಸ್ಟಾರ್ಟ್ ಮಾಡಬೇಕಂತಿದ್ದೀನಿ. ಸೊ ಈ ಸೀರೀಸ್ನಲ್ಲಿ ನಾನು ಇವಾಗವರೆಗೂ ನಾನು ಏನೇನು ಕಲ್ತಿದ್ದೀನಿ ಅದನ್ನು ಯಾವ ರೀತಿ ಕಲಿತೆ ಅಂದರೆ ನನ್ನ ಕಲಿಯೋ ಲರ್ನಿಂಗ್ ಪ್ರಾಸೆಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸಾಕಷ್ಟು ಜನ ಅಂದರೆ ನನ್ನ ಸ್ಟೂಡೆಂಟ್ಸ್ ಇರ್ಬೋದು, ಇಲ್ಲ ಆನ್ಲೈನಲ್ಲಿ ಒಂದಷ್ಟು ಜನ ಎಲ್ಲ ಹೇಗೆ ಕಲ್ತ್ರಿ ನೀವು ವಿಡಿಯೋ ಎಡಿಟಿಂಗು, ಗ್ರಾಫಿಕ್ ಡಿಸೈನು ಈ ಥರದ್ದೆಲ್ಲ ಹೇಗೆ ಕಲ್ತ್ರಿ ಅಂತ ಕೇಳ್ತಾರೆ. ಯಾಕಂದರೆ ನಾನು ಕೂಡ ಯಾವುದೇ ಡಿಸೈನ್ ಸ್ಕೂಲ್ ಈ ಥರದ್ದು ಯಾವುದಕ್ಕೂ ಹೋಗಿಲ್ಲ, ಸ್ವಂತವಾಗಿ ಕಲ್ತಿರೋದು. ನಿಮ್ಮ ಸ್ಟಾರ್ಟಿಂಗ್ ಲರ್ನಿಂಗ್ ಜರ್ನಿ ಯಾವ ಥರ ಇತ್ತು, ನೀವು ಹೇಗೆ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಈ ಥರ ಎಲ್ಲ ಸಾಕಷ್ಟು ಜನ ಕೇಳಿದ್ದಾರೆ. ಇದ್ರ ಮೇಲೆ ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ. ಬಟ್ ಈ ಸೀರೀಸ್ ಬಂದುಬಿಟ್ಟು ಸ್ವಲ್ಪ ಡೀಟೇಲ್ಡಾಗಿ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ನನಗೆ ವಿಡಿಯೋ ಎಡಿಟಿಂಗ್ ಇಂದ ಸ್ಟಾರ್ಟ್ ಮಾಡಿದ್ದು, ವಿಡಿಯೋ ಎಡಿಟಿಂಗ್ ಕಲ್ತು ನೆಕ್ಸ್ಟ್ ಗ್ರಾಫಿಕ್ ಡಿಸೈನು, ಲೋಗೋ ಡಿಸೈನು, ಆಮೇಲೆ ವೆಬ್ಸೈಟು, 3D ಮಾಡಲಿಂಗು, ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸ್ ಇದೆ. ಅಂದರೆ ಏನು ಮಾಡ್ತಾರೆ, ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಗೊತ್ತಿದೆ. ಪರ್ಸ್ನಲಾಗಿ ಅಂತ ಹೇಳಿದ್ರೆ ನಾನು ಎಡಿಟಿಂಗ್ ಜಾಸ್ತಿ ಮಾಡಿರೋದು, ಇನ್ನು ಬೇರೆದೆಲ್ಲ ಮಾಡಿದ್ದೀನಿ, ಅದ್ರ ಬಗ್ಗೆ ನಾಲೆಜ್ ಇದೆ. ಸೊ ಅದನ್ನು ನಾನು ಹೇಗೆ ಕಲಿಯುವಾಗ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಈ ಪರ್ಟಿಕ್ಯುಲರ್ ಸೀರೀಸು ಬರೀ ಎಡಿಟಿಂಗ್ ಅಥವಾ ಡಿಸೈನು ಇದಕ್ಕಷ್ಟೇ ಇರಲ್ಲ. ನಾಳೆ ದಿನ ನಾನು ಏನೇ ಹೊಸ ಸ್ಕಿಲ್ ಸೆಟ್ ಕಲ್ತ್ರೂ ಯಾವ ರೀತಿ ನಾನು ಕಲಿತೆ, ಆಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಇದನ್ನೆಲ್ಲ ಶೇರ್ ಮಾಡ್ತೀನಿ. ಸೊ ಫಾರ್ ಎಕ್ಸಾಂಪಲ್, ಇವಾಗ ನಾನು ಕುಕ್ಕಿಂಗ್ ಕಲಿಬೋದು, ಇಲ್ಲಾಂದರೆ ಒಂದು ಕ್ಯೂಬ್ ಸಾಲ್ವ್ ರೂಬಿಕ್ಸ್ ಕ್ಯೂಬ್ ಅಂತ ಬರುತ್ತಲ್ಲ, ಅದನ್ನು ಕೂಡ ಕಲ್ತಿದ್ದೀನಿ, ಹೇಗೆ ಸಾಲ್ವ್ ಮಾಡೋದು. ಸೊ ಈ ಥರದ್ದು ಜನರಲ್ ಆಗಿ ಒಂದು ಸ್ಕಿಲ್ಸ್ನ ನೀವು ಕಲಿಬೇಕಂದ್ರೆ ಯಾವ ರೀತಿ ನಾನು ಕಲ್ತ್ಕೊಂಡಿರೋ ಸ್ಕಿಲ್ಸು ಯಾವ ರೀತಿ ಕಲ್ತಿದ್ದೀನಿ ಅದನ್ನು ನಾನು ಶೇರ್ ಮಾಡ್ತಿದ್ದೀನಿ. ಈ ಸೀರೀಸ್ ಮಾಡುವ ಮೇನ್ ಉದ್ದೇಶ ಏನಂತ ಹೇಳಿದ್ರೆ, ಇವಾಗ ಸಾಕಷ್ಟು ಜನರು ಕಲಿಬೇಕಂತಿರ್ತಾರೆ, ಬಟ್ ಅವರು ತುಂಬ ಕಷ್ಟಪಡ್ತಿರ್ತಾರೆ. ಸೊ ಹಾಗಾಗಿ ನನ್ನದೊಂದು ಸ್ಕಿಲ್ಸ್ ಲರ್ನಿಂಗ್ ಪ್ರಾಸೆಸ್ನ ಶೇರ್ ಮಾಡಿದ್ರೆ ಒಂದಷ್ಟು ಜನ ಅದನ್ನು ಅಳವಡಿಸ್ಕೊಂಡು ಕಲಿಬೋದು. ಸೊ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗ್ಬೋದು ಆ ರೀತಿ. ಇಲ್ಲ ಅಂತ ಹೇಳಿದ್ರೆ ಇನ್ನೂ ಒಂದಷ್ಟು ಜನಕ್ಕೆ ಹೇಗೆ ಕಲಿಬೇಕು ಅನ್ನೋದೇ ಗೊತ್ತಿರಲ್ಲ. ಸೊ ಅಂಥವ್ರಿಗೆಲ್ಲ ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಇದು ಮಾಡ್ತಿರೋದು. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಮ್ಮನೆ ಸ್ವಲ್ಪ ಮೇನ್ ರೋಡ್ ಹತ್ರ ಇರೋದ್ರಿಂದ ನಿಮಗೆ ಬ್ಯಾಕ್ಗ್ರೌಂಡ್ ನಾಯ್ಸಸ್ ಸ್ವಲ್ಪ ಜಾಸ್ತಿ ಕೇಳಿಸ್ಬೋದು, ಗಾಡಿ ಇದೆಲ್ಲ. ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದಷ್ಟು ನಾನು ಟ್ರೈ ಮಾಡ್ತೀನಿ ರಿಮೂವ್ ಮಾಡೋಕ್ಕೆ. ಆಗಿಲ್ಲ ಅಂತ ಹೇಳಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಹೋಗ್ತಾ ನೆಕ್ಸ್ಟು ಆದಷ್ಟು ನನ್ನ ವೀಡಿಯೋ ಕ್ವಾಲಿಟಿ ಕೂಡ ಇಂಪ್ರೂವ್ ಮಾಡಬೇಕಂತಿದ್ದೀನಿ. ಬಟ್ ಅಗೇನ್ ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಇರೋದ್ರಿಂದ ಅದು ಡಿಲೇ ಆಗ್ತಿದೆ. ಇನ್ನೊಂದು ಏನಂತ ಹೇಳಿದ್ರೆ, ನಾನು ಕ್ಲಾಸಸ್ ಕೂಡ ತೊಗೋತೀನಿ, ಒನ್ ಕ್ಲಾಸಸ್ಸು. ಸೊ ಯಾರಾದರೂ ಎಡಿಟಿಂಗು ಈ ಥರದ್ದೆಲ್ಲ ಕಲಿಬೇಕಂತ ಹೇಳಿದ್ರೆ ನೀವು ಎನ್ರೋಲ್ ಆಗ್ಬೋದು. ಸೊ ನಾನು ಆಫ್ಲೈನ್ ಹೇಳ್ಕೊಡ್ತೀನಿ, ಇಲ್ಲ ಆನ್ಲೈನ್ ಕೂಡ ಹೇಳ್ಕೊಡ್ತೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಬಂದು ಕಲಿಬೋದು. ಆ್ಯಂಡ್ ಅಗೇನ್ ಆನ್ಲೈನ್ ಅಂದಿದ ತಕ್ಷಣ ಇದು ಒಂದು ರೆಕಾರ್ಡೆಡ್ ವೀಡಿಯೋಸ್ ಆ ಥರ ಇರಲ್ಲ. ಪರ್ಸ್ನಲ್ ಆಗೇ ನಾವು ಒಂದು ಗೂಗಲ್ ಮೀಟಲ್ಲೋ ಇಲ್ಲಾಂದರೆ ಝೂಮ್ ಮೀಟಲ್ಲಿ ನಾವು ಆನ್ಲೈನ್ ಬಂದುಬಿಟ್ಟು ಸ್ಕ್ರೀನ್ ಶೇರ್ ಮಾಡಿಕೊಂಡು ಹೇಳ್ಕೊಡ್ತೀನಿ. ಸೇಮ್ ಏನೂ ಅಷ್ಟು ಡಿಫ್ರೆನ್ಸ್ ಇರೋಲ್ಲ. ಆಫ್ಲೈನಲ್ಲಿ ಅಂದರೆ ನಿಮ್ಮ ಪಕ್ಕದಲ್ಲಿ ಇರ್ತೀನಿ, ಆನ್ಲೈನ್ ಅಂದರೆ ನಾವು ಮಾತಾಡ್ತಿರ್ತೀವಿ ಅಷ್ಟೇ. ಇದು ಬಿಟ್ಟು ಅಗೇನ್ ನನ್ನ ವೆಬ್ಸೈಟಲ್ಲಿ ನಾನು ಟೆಂಪ್ಲೇಟ್ಸು ಇದನ್ನೆಲ್ಲ ಕೂಡ ಹಾಕ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ, ಯಾವುದಾದ್ರು ಪ್ರಾಡಕ್ಟ್ಸು ಅಥವಾ ನನಗೆ ಹೆಲ್ಪ್ ಮಾಡಬೇಕು, ಸ್ವಲ್ಪ ಸಪೋರ್ಟ್ ಮಾಡಬೇಕಂತ ಹೇಳಿದ್ರೆ ಹೋಗ್ಬಿಟ್ಟು ನನ್ನ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ಬೋದು. ಅಗೇನ್ ಇದರ ಉದ್ದೇಶ ಏನಂತ ಹೇಳಿದ್ರೆ, ಇವಾಗ ಪೇಟ್ರಿಯಾನ್ ಇದೆಲ್ಲ ಮಾಡ್ತಾರಲ್ಲ, ನನಗೆ ಆ ರೀತಿ ಮಾಡೋಕ್ಕೆ ಇಷ್ಟ ಅಲ್ಲ. ಸೊ ನೀವೇನು ನನಗೆ ಸಪೋರ್ಟ್ ಮಾಡೋಕ್ಕೆ ದುಡ್ಡು ಕೊಡ್ತೀರಾ, ಅದಕ್ಕೆ ನಿಮ್ಗೊಂದು ಪ್ರಾಡಕ್ಟು ಕೊಡಬೇಕು ಅಂತ ಅಷ್ಟೇ. ಅಗೇನ್ ನಿಮಗೆ ಯಾವ್ದಾದ್ರು ಸಜೆಷನ್ಸ್ ಇದ್ದರೆ, ನನಗೆ ಈ ಥರದ ಪ್ರಾಡಕ್ಟ್ ಬೇಕು ಮಾಡಿಕೊಡಿ ಅಂತ ಹೇಳಿದ್ರೆ ನನ್ನ ಕೈಲಾದರೆ ಟ್ರೈ ಮಾಡ್ತೀನಿ. ಸಜೆಷನ್ಸ್ ಎಲ್ಲ ಕಮೆಂಟಲ್ಲಿ ನೀವು ಶೇರ್ ಮಾಡ್ಬೋದು. ಸೊ ಇದಿಷ್ಟು ಈ ಪರ್ಟಿಕ್ಯುಲರ್ ಸೀರೀಸ್ನ ಒಂದು ಸಣ್ಣ ಟೀಸರ್ ಅಂತ ಹೇಳ್ಬೋದು. ನಾನು ಏನೇನು ಕಲಿತಾ ಹೋಗ್ತೀನಿ ಅದ್ರ ಬಗ್ಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ವಿಡಿಯೋನಲ್ಲಿ ಇದಿಷ್ಟೇ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.